ಹಲೋ ಸ್ನೇಹಿತರೆ, ಇಂದು ನಾವು ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ ಒಟ್ಟಿಗಿಟ್ಟು ಸಾರಿ ಬ್ಲೌಸ್ ಕಟ್ಟಿಂಗ್ ಮಾಡೋ ವಿಧಾನ ನೋಡೋಣ. ಈ ವಿಧಾನ ತುಂಬ ಸುಲಭವಾಗಿದ್ದು ಕೇವಲ 5 ನಿಮಿಷದಲ್ಲಿ ಕಟ್ ಮಾಡಬಹುದಾದ ಬ್ಲೌಸ್ ಪೀಸು. ಇದನ್ನು ನಾನು 2 ನಿಮಿಷದಲ್ಲಿ ನಿಮಗೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಈ ಸಾರಿ ನೋಡ್ಕೊಳ್ಳಿ, ಗ್ರೀನ್ ಸಾರಿ, ಇದರ ಫಲ್ಲು ಬಂದು ಬ್ಲ್ಯಾಕಲ್ಲಿ ಬಂದಿದೆ, ಬ್ಲೌಸ್ ಪೀಸ್ ಕೂಡ ಬ್ಲ್ಯಾಕಲ್ಲಿ ಬಂದಿದೆ. ನೋಡ್ಕೊಳ್ಳಿ, ಇದನ್ನು ಮೊದಲೇ ಬ್ಲೌಸ್ ಪೀಸನ್ನು ಅದರಿಂದ ಕಟ್ ಮಾಡಿ ಇಟ್ಕೊಳ್ಳಿ, ಸಾರಿಯಿಂದ ಬೇರೆ ಇಟ್ಕೊಳ್ಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಲೈನಿಂಗ್ ಮತ್ತು ಸಾರಿಯನ್ನು ಬ್ಲೌಸ್ ಪೀಸನ್ನು ಒಟ್ಟಿಗೆ ಸಾರಿ ತಗೊಂಡು ಪೀಸನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. 2 ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಬ್ಲೌಸ್ ಪೀಸಿನ 2 ಫೋಲ್ಡ್ ಮಾಡಿ ಇದೇ ಥರ ಮಡಚಿಟ್ಕೊಳ್ಳಿ. ಫೋಲ್ಡ್ ಮಾಡುವಾಗ ಯಾವಾಗಲೂ ಫೋಲ್ಡ್ ಭಾಗ ನಿಮ್ಮ ಬದಿಗೆ ಬರಬೇಕು. ಲೈನಿಂಗ್ ಕೂಡ ಅದರ ಮೇಲೆ ಇಟ್ಟು ಫಸ್ಟಿಗೆ ಒಂದು ಅಳತೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಒಂದೇ ಥರ ನೋಡ್ಕೊಳ್ಳಿ ಯಾವ ಅಳತೆಗೆ ಬೇಕು ಅಂತ. ಇದನ್ನು ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ನಾವು ಒಂದು ಬ್ಲೌಸನ್ನು ತಗೊಳ್ಳಿ. ಯಾವ ಅಳತೆ ಬ್ಲೌಸ್ ಬೇಕು ಅಳತೆ ತಗೊಳ್ಬೇಕು. ಈ ಬ್ಲೌಸ್ನಲ್ಲಿ ಹೆಚ್ಚು ಕಡಿಮೆ ಇರ್ಬೋದು. ಸ್ವಲ್ಪ ಕೈ ಸ್ಲೀವನ್ನು ಅವರಿಗೆ ನೆರಿಗೆ ಎದ್ದು ಕೊಟ್ಟಿದ್ದಾರೆ, ಅದು ಅವರಿಗೆ ನೆರಿಗೆ ಎದ್ದು ಬೇಡ, ನನಗೆ ಸಾದಾ ಆಗಿ ಬೇಕು ಅಂತ ಹೇಳಿದ್ದಾರೆ. ಫಸ್ಟಿಗೆ ನಾವು ಬ್ಯಾಕ್ ಪಾರ್ಟ್ ತಗೊಳ್ಳುವ. ಬ್ಯಾಕಲ್ಲಿ ಇದರಲ್ಲಿ 12 ಮುಕ್ಕಾಲು ಉಂಟು, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು. 12 ಮುಕ್ಕಾಲಿದ್ರೆ 13 ಮುಕ್ಕಾಲಿಗೆ ಆ್ಯಡ್ ಮಾಡಿದ್ದೇನೆ ಬ್ಯಾಕ್ ಪಾರ್ಟ್. ಅದಕ್ಕಿಂತ 3/4 ಇಂಚು ಮುಂದಿನ ಪಾರ್ಟಿಗೆ ತಗೊಳ್ಬೇಕು. ನಮಗೆ ಫ್ರಂಟ್ ಪಾರ್ಟಿಗೆ 3/4 ಇಂಚು ನೋಡ್ಕೊಳ್ಳಿ. ಈ ಮಧ್ಯದಿಂದ ಒಂದು ಗೆರೆ ಹಾಕಿ 12 ಮುಕ್ಕಾಲಿದಕ್ಕೆ 13 ಮುಕ್ಕಾಲಿಗೆ ಒಂದು ಗೆರೆ ಹಾಕಿ ನೋಡ್ಕೊಳ್ಳಿ ಒಂದೇ ಥರ ಬಂದಿದೆ ಅಂತ. ಆ ಬದಿ 13 ಮುಕ್ಕಾಲಿಗೆ ಒಂದು ಗೆರೆ ಹಾಕಿ ಮೇಲ್ಭಾಗ 3/4 ಇಂಚು ಮೇಲ್ಭಾಗ ಜಾಸ್ತಿ ಇರಬೇಕಾಗ್ತದೆ. ಜಾಸ್ತಿ ಇದ್ದ ಭಾಗ 13 ಮುಕ್ಕಾಲಿಗಿಂತ 3/4 ಇಂಚು ಜಾಸ್ತಿ ಇಟ್ಟ ಭಾಗವನ್ನು ನಾವು ಮೇಲಿಡಬೇಕು. ಈಗ ನೋಡ್ಕೊಳ್ಳಿ, ನಮಗೆ ಮಾರ್ಕ್ ಆಗೋದು ಫ್ರಂಟ್ ಭಾಗಕ್ಕೆ. ಇದನ್ನು ನಾವು ಹೇಗೆ ಮಾರ್ಕ್ ಮಾಡೋದು ಮೊದಲು ನೋಡಬೇಕು. ಇದರ ಭುಜ ಹೇಗೆ ಬರ್ತದೆ, ಬ್ಯಾಕ್ ಪಾರ್ಟ್ ಹೇಗೆ ಉಂಟು ಅಂತ ನೋಡ್ಕೊಳ್ಳಿ. ನಾವು ಭುಜ ಕಟ್ ಮಾಡೋದಕ್ಕಿಂತ ಮೊದಲು ನಾವು ಬ್ಯಾಕ್ ಪಾರ್ಟನ್ನು ನೋಡಬೇಕಾಗ್ತದೆ. ಇದರ ಎಷ್ಟು ಅವರು ಡೀಪ್ ಕೊಟ್ಟಿದ್ದಾರೆ, ಇದರಲ್ಲಿ 3/2 ಕೊಟ್ಟಿದ್ದಾರೆ. 3/2 ಉಂಟು. 3/2 ಇದ್ದರೆ ನಮಗೆ 3 ಮುಕ್ಕಾಲು ಇಡಬೇಕಾಗ್ತದೆ. 3/2 ಎಷ್ಟು ಕಡಿಮೆ ಬಂದಷ್ಟು ಭುಜಕ್ಕೂ ಸಹ ಕಡಿಮೆ ಇಡಬೇಕಾಗ್ತದೆ. ಶೋಲ್ಡರ್ ಕಡಿಮೆ ಬೇಕು ನಮಗೆ, ಇಲ್ಲಂದರೆ ಭುಜ ಜಾರ್ತದೆ. ನೋಡ್ಕೊಳ್ಳಿ, ಇದರ ಫುಲ್ಲಾಗಿ ಇದರಲ್ಲಿ 9 ಬಂದಿದೆ, 8 ಫಿನಿಶಲ್ಲಿ ಉಂಟು, 1 ಇಂಚು ಆಚೀಚೆ ಆಗಿದೆ. ನಾವು 4 ಮುಕ್ಕಾಲಕ್ಕೆ ಇಟ್ಟರೆ ಸಾಕು. ಅವರ ಬ್ಯಾಕ್ ಪಾರ್ಟ್ ಅದರಲ್ಲಿ 3/2ಗೆ ಇರುವುದು. ನೋಡ್ಕೊಳ್ಳಿ ಹೇಗೆ ಅಂತ. ಹಾಗಾದರೆ ಅವರ ಫುಲ್ಲು ಲೆಂತ್ ಎಷ್ಟಿದೆ, ಕಂಕುಳ ಉದ್ದ 5 ಮುಕ್ಕಾಲಿಗೆ ಕಂಕುಳ ಉದ್ದ ಬಂದಿದೆ ಅವ್ರದ್ದು. ಇದೇ ಥರ ನೋಡ್ಕೊಳ್ಳಿ ಎಷ್ಟು ಬಂದಿದೆ ಅಂತ. ಅಲ್ಲಿ ಸ್ಟಿಚ್ಗಿಂತ ಸ್ವಲ್ಪ ಆಚೀಚೆ ಆದರೂ ಪರವಾಗಿಲ್ಲ, ತುಂಬ ಮಾಡಿದರೆ ಹೆಚ್ಚು ಕಡಿಮೆ ಆಗ್ತದೆ. 5 ಮುಕ್ಕಾಲಿಗೆ ಕರೆಕ್ಟ್ ಬರ್ತದೆ ಅವರ ಅಳತೆ ತಗೊಂಡಾಗ. ನಾವು ಅದೇ ಥರ ಇಟ್ಟು ಅಳತೆ ತಗೊಳ್ಬೇಕು. 5 ಮುಕ್ಕಾಲಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿಂದ ನೋಡ್ಕೊಳ್ಳಿ ಯಾವುದು. ಇನ್ನು ಭುಜ ಪರ್ಫೆಕ್ಟಾಗಿ ಹೇಗೆ ಬರ್ತದೆ ಅಂತ ನೋಡ್ಕೊಳ್ಳಿ. ಫಿನಿಶ್ ಆಗಿ ಅವರಿಗೆ 2ಕ್ಕೆ ಫಿನಿಶ್ ಆಗಿ ಉಂಟು. ಅರ್ಧ ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ಆಚೆ ಈಚೆ 1/4 ಇಂಚು ಜಾಸ್ತಿ ತಗೊಳ್ಬೇಕಾಗ್ತದೆ. ಫ್ರಂಟ್ ನೆಕ್ ಎಷ್ಟು ಬಂದಿದೆ, 6 ಕರೆಕ್ಟಾಗಿದೆ. ಅದಕ್ಕೆ ಸ್ಟಿಚ್ಚಿಗೆ ಮೇಲ್ಗಡೆ ಕೆಳಗೆ ಹೋಗಿದೆ, 6/2 ತಗೊಳ್ಬೋದು. ನೋಡಿ ಹೇಗೆ ಬರ್ತದೆ ಅಂತ. ಫ್ರಂಟ್ ನೆಕ್ 6/2 ತಗೊಂಡಿದ್ದೇವೆ. ಯಾವ ಥರ ಸ್ವಲ್ಪ ಕ್ರಾಸ್ ಕೊಡಿ, ಅಲ್ಲಿ ರೌಂಡ್ ನೆಕ್ ಬೇಕಾದರೆ ರೌಂಡ್ ನೆಕ್ಕಾಗಿ ಮಾಡ್ಕೊಳ್ಳಿ. ಇನ್ನು ನೋಡಿ, ಕಂಕುಳದಿಂದ ನಾವು ತಗೊಂಡಿದ್ದೇವೆ. ಕಂಕುಳ ಡ್ರಾಪ್ ಎಷ್ಟು ತಗೊಂಡಿದ್ದೇವೆ, 5 ಮುಕ್ಕಾಲು. ಒಳಭಾಗದಿಂದ 1/2 ತಗೊಂಡ್ರೆ 1/4 ಇಂಚು ಕಡಿಮೆ ತಗೊಳ್ಬೇಕು. 1/2 ಫಸ್ಟಿಗೆ ಒಂದು ಗೆರೆ ಹಾಕಿ, 1/2 ಒಳಭಾಗದಿಂದ 1/2, ಇನ್ನೊಂದು 1/4ಗೆ ಒಂದು ಹಾಕಿ ನೋಡ್ಕೊಳ್ಳಿ ಯಾವ ಥರ ಅಂತ. ಕಂಕುಳದಿಂದ ತಗೊಳ್ಬೇಕು. ಈ ಕಂಕುಳದಲ್ಲಿ 1/4 ಇಟ್ಟರೆ ಫಸ್ಟ್ ಗೆರೆ ಹಾಕಿದರೆ 1ಕ್ಕೆ ತಗೊಳ್ಬೇಕು. 1/2 ತಗೊಂಡ್ರೆ 1/4ಗೆ ತಗೊಳ್ಬೇಕು. ನೋಡ್ಕೊಳ್ಳಿ, ಇದು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ, ಲೆಂತ್ ಎಷ್ಟು ಬಂದಿದೆ ಅಂತ ಒಂದು ಮಾರ್ಕ್ ಹಾಕಿದ್ದೇನೆ. ಇನ್ನು ಕ್ರಾಸ್ ಪಟ್ಟಿ ನಮಗೆ ತಗೊಳ್ಬೇಕಾಗ್ತದೆ. ಕ್ರಾಸ್ ಪಟ್ಟಿ ಎಷ್ಟು ಉಂಟು, ಒಂದು 3/2 ಒಂದು 3 ಫಿನಿಶ್ ಆಗಿ ಉಂಟಿದ್ದರೆ 3/2 ತಗೊಳ್ಬೇಕು. ನಿಮಗೆ ಸ್ಟಿಚ್ಚಿಂಗಿಗೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ನನಗೆ 7ಕ್ಕೆ ಸ್ಟಿಚ್ಚಿಂಗ್ ಬಂದರೆ 7ಕ್ಕೆ ಒಂದು ಗೆರೆ ಹಾಕಿ ಫಿಟ್ಟಿಂಗಿಗೆ. ಅಲ್ಲಿ ಕೆಳಗಿಂದ ಮೇಲೆ 2/2 ಇಟ್ಟರೆ ಸಾಕು. ಈಗ ನೋಡ್ಕೊಳ್ಳಿ, ಸ್ವಲ್ಪ ಕ್ರಾಸಲ್ಲಿ ಒಂದು ತಗೊಂಡು ಬಂದರೆ ಆಯಿತು. ಇದೇ ಥರ 3/2 2/2 ಒಂದು ಮಧ್ಯದಲ್ಲಿ ಗೆರೆ ಹಾಕಿದ್ದೇವೆ ಮೇಲಿಂದ ಕೆಳಗೆ, ಅದು ನಾವು ಅಲ್ಲಿಗೆ ಸ್ಟಿಚ್ ಬರ್ತದೆ, ಅದು 2/2ಗೆ ಕರೆಕ್ಟಾಗಿ ಬರ್ತದೆ. ನೋಡ್ಕೊಳ್ಳಿ. ಇನ್ನು ನಮಗೆ ಟೆಕ್ಸ್ ಇಡಬೇಕಾಗ್ತದೆ, ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಟೆಕ್ಸ್ ಡಾಟ್ ಹಾಕಬೇಕು.
ನಿಮ್ಮದ್ರಲ್ಲಿ ಫಸ್ಟಿಗೆ 3ವರೆಗೆ ಒಂದು ಇಟ್ಕೊಂಡು ನಂತರ 2ವರೆಗೆ ಬಂದಿದೆ ಅದು 2ವರೆಗೆ ಒಂದು ಗೆರೆ ಹಾಕಿ ಹೇಳಿ ಟೆಕ್ಸ್ ಹಾಕಿದರೆ ಗೊತ್ತಾಗ್ತದೆ. ಇಲ್ಲಿಂದ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ. ನೀವು ತೆಕೊಂಡ ಅಳತೆಯಲ್ಲಿ ಎಷ್ಟು ಬಂದಿದೆ ಯಾವ ಥರ ಉಂಟು ಅಂತ ನೀವು ನೋಡ್ಕೊಳ್ಬೋದು. ನಿಮಗೆ ಬೇಕಾದ ಬ್ಲೌಸಲ್ಲಿ ಯಾವ ಥರ ಉಂಟು ಅಂತ ನೀವು ಟೆಕ್ಸಲ್ಲಿ ನೋಡ್ಕೊಳ್ಬೇಕಾಗ್ತದೆ. ಇನ್ನು ನೋಡಿ ಫ್ರಂಟ್ ರೆಡಿ ಆಯಿತು. ಇನ್ನು ಬ್ಯಾಕ್ ಪಾರ್ಟ್ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟಲ್ಲಿ ಅವರಲ್ಲಿ 3ವರೆ ಫಿನಿಶ್ ಇದ್ದರೆ ನಮಗೆ 3/4 ಇಡಬೇಕಾಗ್ತದೆ. 3/4 ಅಂದರೆ 4, 3ವರೆ 1/4 ಇಂಚ್ ಕೆಳಗೆ ಇಟ್ಟು ಮೇಲಿಂದ 3ವರೆ ತಗೊಳ್ಬೇಕಾಗ್ತದೆ. 4 ತಗೊಳ್ಬೇಕಾಗ್ತದೆ. 3ವರೆ ಇದ್ದರೆ 4 ಇಂಚು ತಗೊಳ್ಬೇಕಾಗ್ತದೆ. ಮೇಲೆ 1/4 ಇಂಚು ಕೆಳಗೆ ಮಾರ್ಜಿನ್ ಹೋಗ್ತದೆ, ಮೇಲೆ 1/4 ಇಂಚು ಹೋಗ್ತದೆ ನೋಡ್ಕೊಳ್ಳಿ. ಇದು ಅವರಿಗೆ ರೌಂಡ್ ಕಟ್ ಬಂದಿದೆ, ಬ್ಯಾಕ್ ನೆಕ್ ರೌಂಡಲ್ಲಿ ಬಂದಿದೆ. ಇದನ್ನು ಇದೇ ಥರ ಈಸಿ ಮೆಥಡಲ್ಲಿ ಎರಡು ಕೂಡ ಒಟ್ಟಿಗೆ ಇರ್ತದೆ. ಇಲ್ಲದ್ರೆ ಲೈನಿಂಗ್ ಬೇರೆ ಬೇರೆ ಕಟ್ ಮಾಡಬೇಕು ಅಂತಿಲ್ಲ. ಬ್ಲೌಸ್ ಪೀಸ್ ಮತ್ತು ಲೈನಿಂಗನ್ನು ಒಟ್ಟಿಗೆ ಇಟ್ಟು ನಾನು ಕಟ್ ಮಾಡಿ ತಗೊಂಡಿದ್ದೇವೆ ನೋಡ್ಕೊಳ್ಳಿ. ಫಸ್ಟಿಗೆ ನಾವು ಇದನ್ನು ಕಟ್ ಮಾಡುವಾಗ ಫ್ರಂಟ್ ಪಾರ್ಟ್ ತಗೊಳ್ಳಿಕ್ಕೆ ಒಂದೇ ಥರ, ಬ್ಯಾಕ್ ಪಾರ್ಟ್ ಇದು ತಗೊಳ್ಳಿಕ್ಕೆ 1ವರೆಗೆ ಗೆರೆ ಹಾಕಿದ್ದೇವಲ್ಲ ಅದು ಮಾತ್ರ ತಗೊಳ್ಬೇಕು, 1/4 ತಗೊಳ್ಳಿಕ್ಕಿಲ್ಲ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡುವಾಗ ಸಾರಿ ಬ್ಲೌಸು ಪೀಸಿದ್ದು ಸ್ವಲ್ಪ ಜಾಗ್ರತೆಯಿಂದ ಕಟ್ ಮಾಡಿ. ಮೊದಲು ಫಸ್ಟ್ ಕಟ್ ಮಾಡುವಾಗ ಯಾವ ಥರ ಬರ್ತದೆ ಅಂತ ನೋಡ್ಕೊಳ್ಳಿ. ಇದನ್ನು ಒಂದೇ ಥರ ಬರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಲೈನಿಂಗು ಒಂದೇ ಥರ ಬೇಕಾಗ್ತದೆ. ಅದು ಸ್ವಲ್ಪ ದೊಡ್ಡದಿದ್ದರೂ ಪರವಾಗಿಲ್ಲ, ಮತ್ತು ನಾವು ಸ್ಟಿಚ್ ಮಾಡುವಾಗ ರೆಡಿ ಮಾಡಿಕೊಳ್ಳಿ. ಈ ಡಾಟ್ ಹಾಕಿದ್ದೇವಲ್ಲ ಇದು ಒಂದು ಬದಿಗೆ ಹಾಕಿ ನೆಕ್ಸ್ಟ್ ಒಂದು ಬದಿಯಿಂದ ಹಾಗೆ ಮಾಡಿದರೆ ಅದು ಕರೆಕ್ಟ್ ಬರ್ತದೆ. ಇಲ್ಲಿಂದ ಒಂದು 4ಕ್ಕೆ ಒಂದು ಗೆರೆ ಹಾಕಿ, ಅಲ್ಲಿಂದ ಒಂದು 3ಕ್ಕೆ ಒಂದು ಗೆರೆ ಹಾಕಿದರೆ ಆಯಿತು. ಅದೇ ಥರ ನೋಡ್ಕೊಳ್ಳಿ. 4ಕ್ಕೆ ಒಂದು ಗೆರೆ ಹಿಂಬದಿಯ ಡಾಟ್ ಅದು ರೆಡಿ ಆಯಿತು. ಇನ್ನು ನೋಡ್ಕೊಳ್ಳಿ, ಇದರಲ್ಲಿ ಲೈನಿಂಗ್ ಸ್ವಲ್ಪ ಕಡಿಮೆ ಇದ್ದ ಕಾರಣ ಅವರ ಅಳತೆ ಕೈ ಅಳತೆದು ನಾನು ಸಾರಿ ಬ್ಲೌಸಲ್ಲಿ ಕರೆಕ್ಟ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅವರು ಕೊಟ್ಟಂಥ ಲೈನಿಂಗ್ ಸ್ವಲ್ಪ ಕಡಿಮೆ ಬಂದ ಕಾರಣ ನಾನು ಅಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತೇನೆ ಕಟ್ಟಿಂಗಲ್ಲಿ. ಅವರಿಗೆ ಕರೆಕ್ಟ್ ಫಿನಿಷಲ್ಲಿ 9 ಬಂದರೆ ನಾವು 10 ಇಡಬೇಕಾಗ್ತದೆ ಒಂದು ಬ್ಲೌಸ್ ಕಟ್ಟಿಂಗಿಗೆ. ಅದು ನಾನು 1 ಇಂಚು ಬ್ಲೌಸ್ ಪೀಸಲ್ಲಿ ಇಟ್ಟುಕೊಂಡಿದ್ದೇನೆ. ಇದರಲ್ಲಿ 9 ಇಂಚು ಇರುವುದರಿಂದ 10 ಇಂಚು ಸಾರಿ ಬ್ಲೌಸ್ ಪೀಸಿನಲ್ಲಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಸ್ವಲ್ಪ ಕಡಿಮೆ ಲೈನಿಂಗ್ ಇದೆ, ಮತ್ತು ಅದಕ್ಕೆ ಪೀಸ್ಗಿಟ್ಟು ಸ್ಟಿಚ್ ಮಾಡಬೇಕಾಗ್ತದೆ. ನೋಡ್ಕೊಳ್ಳಿ ಯಾವ ಥರ ಬರ್ತದೆ ಅಂತ ನೋಡ್ಕೊಳ್ಳಿ. ನಾವು ಕರೆಕ್ಟ್ ಮೇಲೆ ಮಾರ್ಜಿನ್ ಗೆರೆ ಹಾಕಿದ್ದೇವೆ, ಅದಕ್ಕಿಂತ ಹೆಚ್ಚು ಕಡಿಮೆ ಇದ್ದರೆ ಕರೆಕ್ಟ್ ಮಾಡಿ ಒಂದು ಕಟ್ ಮಾಡಿ ತಗೊಳ್ಬೇಕು, ಒಂದೇ ಥರ ಇಟ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪೀಸನ್ನು ನಾನು ಅದರಲ್ಲಿ ಇದೆ, ಲೈನಿಂಗ್ ಕಡಿಮೆ ಇದ್ದ ಕಾರಣ ನೋಡ್ಕೊಳ್ಳಿ. ನಮಗೆ ಫಿಟ್ಟಿಂಗಿಗೆ 8 ಇಂಚು ಬಂದಿದೆ ಅವರ ಕಂಕುಳಾಡಿ ಭಾಗದ. ಹಾಗಾದರೆ ಮೇಲಿಂದ ಕೆಳಗೆ ನನಗೆ ಎದೆ ಸುತ್ತಳತೆ ಎಷ್ಟು ಬಂದಿದೆ ಅಂತ ನೋಡಿಕೊಂಡು ನಮಗೆ 3 ಮೇಲಿಂದ ಡ್ರಾಪ್ ಕೊಡ್ತೇವೆ. ನೋಡಿ ಯಾವ ಥರ ಬಂದಿದೆ ಅಂತ. ಸ್ಲೀವ್ ಡೌನಿಂಗಿಗೆ 3 ಕೊಟ್ಟಿದ್ದೇನೆ. ನಮಗೆ ಎದೆ ಸುತ್ತಳತೆ ನೋಡಿ, ನಾನು ತಗೊಂಡಂಥ ಎದೆ ಸುತ್ತಳತೆಯಲ್ಲಿ 3 ಬರ್ತದೆ ಕೆಳಗೆ ನೋಡಿದ್ರೆ. ನಿಮಗೆ ಯಾವ ಥರ ಬೇಕಾದರೆ ಇದನ್ನು ತಿರುಗಿಸಿ ಇಟ್ಕೊಳ್ಬೋದು, ನಿಮಗೆ ಯಾವ ಬದಿಯಿಂದ ಇಟ್ಕೊಳ್ಳಿಕ್ಕೆ ಸರಿ ಆಗ್ತದೆ ಅಂತ. ಮೇಲಿಂದ ಕೆಳಗೆ 3ಕ್ಕೆ ಒಂದು ಗೆರೆ ಹಾಕಿ. ಅವರಿಗೆ ಫಿಟ್ಟಿಂಗಲ್ಲಿ ಅವರಿಗೆ 8 ಬಂದಿದೆ, ಸ್ವಲ್ಪ ಈಚೆಯಿಂದ ಇಡಬೇಕಾಗ್ತದೆ ಲೈನಿಂಗ್ ಕಡಿಮೆ ಇದ್ದ ಕಾರಣ. ಅಲ್ಲಿಂದ ಒಂದು ಪುನಃ ಆಗಿ ಒಂದು ಗೆರೆ ಹಾಕಿ ನೋಡ್ಕೊಳ್ಳಿ ಯಾವ ಥರ ಅಂದ. ಅಲ್ಲಿಂದ ಒಂದು ಅಡ್ಡ ಗೆರೆ ಹಾಕಿ ನಮಗೆ ಹೇಗೆ ಕೈಯನ್ನು ಕಟ್ ಮಾಡಲಿಕ್ಕೆ ಈಸಿ ಬರ್ತದೆ ಅಂತ ನೋಡ್ಕೊಳ್ಳಿ. ಸ್ಲೀವನ್ನು ಹೇಗೆ ಕಟ್ ಮಾಡೋದು ಅಂತ. ನಮಗೆ ಯಾವುದು ಇಟ್ಕೋಕಾರೋ ಸ್ಕೇಲ್ ಬೇಕು ಅಂತ ಏನಿಲ್ಲ, ಇದೇ ಥರ ಇಟ್ಕೊಂಡು ಸ್ವಲ್ಪ ಕ್ರಾಸಲ್ಲಿಟ್ಟು ಈಸಿ ಮೆಥಡಲ್ಲಿ ಕಟ್ ಮಾಡ್ಬೋದು. ಇನ್ನು ನಿಮಗೆ ಈಸಿ ಮೆಥಡಲ್ಲಿ ನಾನು ಮೊದಲಿನಿಂದ ಫ್ರಂಟ್ ಭಾಗದಿಂದ ನನಗೆ ಸ್ವಲ್ಪ ಹೆಚ್ಚು ಪೀಸ್ ತೆಗಿಬೇಕಾಗ್ತದೆ. ಯಾವ ಥರ ನೋಡ್ಕೊಳ್ಳಿ. ಕಂಕುಳ ಭಾಗಕ್ಕೆ ಹೋಗುವಾಗ 1 ಇಂಚು ಒಂದು ಗೆರೆ ಹಾಕಿದ್ದೇನೆ ನಾನು ಅದರಲ್ಲಿ ಮೇಲೆ, ಫ್ರಂಟ್ ಇದೆ ಮೇಲ್ಭಾಗದಿಂದ. ಅದನ್ನು ಸ್ವಲ್ಪ ಹಿಂದೆ ತಗೊಂಡು ಬನ್ನಿ ನೋಡ್ಕೊಳ್ಳಿ. ನಾನು ಗೆರೆ ಹಾಕಿದ ಪೀಸನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಬನ್ನಿ. ಆ ಹಿಂದಕ್ಕೆ ತಗೊಂಡು ಬರುವಾಗ ಬ್ಯಾಕ್ ಪಾರ್ಟಲ್ಲಿರೋ ಪೀಸ್ ಸ್ವಲ್ಪ ಹೆಚ್ಚು ಬರ್ತದೆ. ಆಗ ಪುನಃ ಅದನ್ನು ಒಂದೇ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ನೋಡ್ಕೊಳ್ಳಿ, ಈಗ ಕರೆಕ್ಟಾಗಿ ಬಂತು. ಫ್ರಂಟ್ ಭಾಗ ಈಚೆ ಕಡೆಯಿಂದ ಬಂತು, ಅದು ಬ್ಯಾಕ್ ಪಾರ್ಟಿಗೆ ಹೋಗ್ತದೆ. ಈಗ ನಮಗೆ ಯಾವ ಅಳತೆ ಬೇಕು, ಯಾವ ಕರೋ ಸ್ಕೇಲ್ ಬೇಕು ಅಂತಿಲ್ಲ. ಈಗ ಇದರಲ್ಲಿ ಫ್ರಂಟ್ ಪಾರ್ಟ್ ಯಾವುದು ಬ್ಯಾಕ್ ಪಾರ್ಟ್ ಯಾವುದು ಗೊತ್ತಾಗ್ತದೆ ನಮಗೆ. ಇನ್ನು ಸ್ಲೀವ್ ಲೂಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಮಗೆ 5 ಸಿಕ್ಕಿದೆ, 2 ಇಂಚು ಜಾಸ್ತಿ ತಿಳ್ಕೊಂಡ್ರೆ ಆಯಿತು. ನೋಡ್ಕೊಳ್ಳಿ ನಿಮಗೆ ಫಿಟ್ಟಿಂಗಿಗೆ ಯಾವ ಥರ ಬಂದಿದೆ ಅಂತ. ಲೈನಿಂಗ್ ಕಡಿಮೆ ಇದ್ದ ಕಾರಣ ಸ್ವಲ್ಪ ಪೀಸ್ ಜಾಯಿಂಟ್ ಮಾಡಬೇಕಾಗ್ತದೆ. ನೀವು ಸ್ಟಿಚ್ ಮಾಡುವಾಗ ಜಾಯಿಂಟ್ ಮಾಡುವ ನೀವು ನಿಮ್ಮ ಬ್ಲೌಸಿಗೆ ಯಾವ ಥರ ಅಳತೆ ಬರ್ತದೆ ಅಂತ ನೋಡ್ಕೊಳ್ಳಿ. ಅದೇ ಫಿಟ್ಟಿಂಗಿಗೆ ಸ್ವಲ್ಪ ಇದರಲ್ಲಿ ಹೆಚ್ಚು ಫಿಟ್ಟಿಂಗ್ ಕರೆಕ್ಟಾಗಿ ಲೈನಿಂಗ್ ಬಂದಿದೆ, ಹೆಚ್ಚು ಇಡಬೇಕಾದದ್ದರಲ್ಲಿ
ಪೀಸ್ ಕಡಿಮೆ ಇದ್ದ ಕಾರಣ ಅಲ್ಲಿಗೆ ಜಾಯಿಂಟು ಬೇರೆ ಕೊಡಬೇಕಾಗ್ತದೆ. ನೋಡ್ಕೊಳ್ಳಿ, ಇದೇ ಥರ ಪರ್ಫೆಕ್ಟಾಗಿ ಬರ್ತದೆ. ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಮಾಡಿದರೆ ಆಯಿತು. ಯಾವ ಥರ ಬಂದಿದೆ ಅದಕ್ಕೆ ನಾವು ಇನ್ನು ಯಾವುದೆಲ್ಲ ಬೇಕು ನೋಡ್ಕೊಳ್ಳಿ. ಉಕ್ಸ್ ಪಾರ್ಟ್ ಬೇಕಾಗ್ತದೆ, ಉಕ್ಸಿಗೆ ಪಟ್ಟಿ ಬೇಕಾಗ್ತದೆ. ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. 2 ಪೀಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಕರೆಕ್ಟಾಗಿರುವುದನ್ನು ಒಳ್ಳೆ ರೀತಿ ಚೆಂದ ಕಾಣ್ತದೆ. ನೋಡ್ಕೊಳ್ಳಿ ಯಾವ ಪೀಸೆಲ್ಲ ನಿಮಗೆ ಬೇಕು ಅಂತ ಕರೆಕ್ಟಾಗಿ ಒಂದು ಸಾರಿಯಿಂದ ತೆಕ್ಕೊಳ್ಬೋದು, ಬ್ಲೌಸ್ ಪೀಸಿಂದ ಒಂದು ಲೈನಿಂಗ್ ಪೀಸಿಂದ ರೆಡಿ ಮಾಡಿ ಇಟ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ಕ್ಲೀನಾಗಿ ಕಾಣ್ತದೆ. ನೋಡಿ, ಈ ಚಾನಲ್ ಇಷ್ಟ ಆದರೆ ಲೇಡೀಸ್ ಕ್ರಿಯೇಟ್ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ.